ತಮಿಳುನಾಡಿನ ಕರೂರು ಕಾಲ್ತುಳಿತ ಪ್ರಕರಣಕ್ಕೆ ಮೆಗಾ ಟ್ವಿಸ್ಟ್ ಒಂದು ಸಿಗ್ತಾ ಇದೆ. ಪವರ್ ಕಟ್ ಮಾಡುವಂತೆ ಕೋರಿತ್ತು ಟಿವಿಕೆ ಪಾರ್ಟಿ. ಕರೂರು ಕಾಲ್ತುಳಿತ ಪ್ರಕರಣ ಮೆಗಾ ಟ್ವಿಸ್ಟ್ ಒಂದು ಸಿಗ್ತಾ ಇದೆ. ಪವರ್ ಕಟ್ ಮಾಡುವಂತೆ ಕೋರಿತ್ತು ಟಿವಿಕೆ ಪಾರ್ಟಿ. ತಮಿಳುನಾಡು ವಿದ್ಯುತ್ ಬೋರ್ಡ್ ಸ್ಫೋಟಕ ಬಾಂಬ್ ಇದು. ರ್ಯಾಲಿ ವೇಳೆ ತಾತ್ಕಾಲಿಕವಾಗಿ ಪವರ್ ಕಟ್ ಮಾಡಿ ಅಂದ್ರು. ಈ ಸಂಬಂಧ ಟಿವಿಕೆ ಪಾರ್ಟಿಯವರೇ ಮನವಿ ಪತ್ರವನ್ನು ನೀಡಿದ್ರು. ಆದರೆ ತಾವು ಒಪ್ಪಲಿಲ್ಲ ಎಂದ ವಿದ್ಯುತ್ ಬೋರ್ಡ್ ಚೀಫ್ ಎಂಜಿನಿಯರ್. ಆದರೆ ಇದರಲ್ಲಿ ಷಡ್ಯಂತ್ರ ಇದೆ ಎಂದು ಆರೋಪಿಸಿದ ಟಿವಿಕೆ ಪಾರ್ಟಿ. ಆಡಳಿತಾರೂಢ ಡಿಎಂಕೆ ಪಕ್ಷದತ್ತ ಬೆರಳು ಮಾಡಿದ್ದ ಟಿವಿಕೆ ಪಾರ್ಟಿ. ಈ ಬಗ್ಗೆ ಸ್ಪಷ್ಟನೆ ನೀಡಿದ ಸಿಎಂ ಎಂಕೆ ಸ್ಟಾಲಿನ್. ಯಾವುದೇ ನಾಯಕರು ತಮ್ಮ ಫ್ಯಾನ್ಸ್ ಸಾವು ಬಯಸೋದಿಲ್ಲ. ಸುಖ ಸುಮ್ಮನೆ ವದಂತಿಗಳನ್ನು ಹರಡಬೇಡಿ ಎಂದು ಸ್ಟಾಲಿನ್ ಕೋರಿದ್ದಾರೆ. ಕರೂರು ಕಾಲ್ತುಳಿತ ಪ್ರಕರಣ ಆಡಳಿತಾರೂಢ ಪಕ್ಷದ ಮೇಲೆ ಬೊಟ್ಟು ಮಾಡಿ ತೋರಿಸಿದ್ರು, ಹಸ್ತಕ್ಷೇಪ ಮಾಡಿದ್ರು. ಯಾರು? ವಿಜಯ್. 10,000 ಜನ ಸೇರಬಹುದಾಗಿದ್ದ ಕಾರ್ಯಕ್ರಮಕ್ಕೆ 27,000ಕ್ಕಿಂತಲೂ ಜನ ಬರ್ತಾರೆ. ಅಲ್ಲೇನು ಇಂಟೆಲಿಜೆನ್ಸ್ ಏನು ಸತ್ತು ಹೋಗಿತ್ತ? ತಮಿಳುನಾಡಿನ ಗುಪ್ತಚರ ಇಲಾಖೆ ಏನು ಮಾಡ್ತಿತ್ತು? ಈ ಪ್ರಶ್ನೆಗಳನ್ನು ಎತ್ತಿಲ್ಲ ವಿಜಯ್. ಏಕಾಏಕಿ ಹೇಳಿದ್ದು ಅಲ್ಲಿನ ಆಡಳಿತಾರೂಢ ಪಕ್ಷದ ವಿರುದ್ಧ. 27,000 ಜನ ಬಂದು ಸೇರಿದ್ರಲ್ಲ, ಅಷ್ಟು ಜನಕ್ಕೆ ಭದ್ರತೆಗೆ ಒದಗಿದ್ದ ಪೊಲೀಸರ ಸಂಖ್ಯೆ ಎಷ್ಟು? ಬರೀ 500 ಜನ. ನಮ್ಮಲ್ಲಿ ಪೀಣ್ಯ ಸರ್ಕಲಿಗೆ ನಮ್ಮ ನಗರಾಭಿವೃದ್ಧಿ ಸಚಿವ ಡಿ.ಕೆ. ಶಿವಕುಮಾರ್ ಬರ್ತಾರೆ ಅಂತ ಗೊತ್ತಾದರೆ ಅಲ್ಲೇ ಒಂದು 250-300 ಪೊಲೀಸರು ಇರ್ತಾರೆ. ಅಂಥದ್ರಲ್ಲಿ ತಮಿಳುನಾಡು ಕರೂರ್ನಂತಹ ಕರೂರ್ನಲ್ಲಿ ಓಣಿ ಕೇರಿಗಳಿಂದ ಗುಹೆಗಳಿಂದ ಎದ್ದು ಬರ್ತಿದ್ರಂತೆ ಜನ ಇವನ್ನ ನೋಡೋದಿಕ್ಕೆ. ಅಷ್ಟು ಜನ, ಅಷ್ಟ ದಿಕ್ಕುಗಳಿಂದಲೂ ಸಾವಿರಾರು ಜನಪ್ರವಾಹ ಬರಬೇಕಾದ್ರೆ 500 ಪೊಲೀಸು. ತಮಿಳುನಾಡಿನ ಇತಿಹಾಸಕ್ಕೆ ಕ್ವಶ್ಚನ್ ಮಾರ್ಕ್. 27,000 ಜನ ಅಧಿಕೃತವಾಗಿ ಬಂದು ಸೇರಿದ್ರು. ಈ ಮಹಾಮನುಷ್ಯ 12 ಗಂಟೆಗೆ ಬರ್ತೀನಿ ಅಂತ ಹೇಳಿದ್ರಂತೆ. ಟ್ವಿಟರ್ನಲ್ಲಿ ಟ್ವೀಟ್ ಮಾಡ್ಕೊಂಡಿದ್ನಂತೆ. ಸಾರ್ವಜನಿಕವಾಗಿ 12 ಗಂಟೆಗೆ ಕಾಣಿಸಿಕೊಳ್ತೀನಿ. ನುಗ್ಗಿದ್ರು 11ವರೆಗೆ. ಅಣ್ಣೆ ಅಂತ ಎಲ್ಲೆಲ್ಲಿಂದಲೆಲ್ಲ ನುಗ್ಗಿದ್ರು ಜನ. RCBಯು ಕೂಡ ಇವರಿಗೆ ಪಾಠ ಕಲಿಸ್ಲಿಲ್ಲ. ಮರದ ಕೊಂಬೆಗಳಲ್ಲೆಲ್ಲ ನಿಂತ್ಕೊಂಡು ನೋಡಿದ್ರು. ನಮ್ಮ ತಲೈವಾನ ಹತ್ತಿರದಿಂದ ನೋಡಿದ್ರೆ ಇನ್ನೂ ಬೆಳ್ಳಗೆ ಕಾಣ್ತಾನೆ ಅಂತ ಮರಗಳಿಗೆ ಏರಿದ್ರು. ಪೊಲೀಸ್ನವರು ಸುಮ್ಮನಿದ್ರು. 500 ಜನ. ತಮಿಳುನಾಡಿನ ಇಂಟೆಲಿಜೆನ್ಸಿಗೆ ಇದು ಪ್ರಶ್ನೆ. ಇದು ಏನು ಮಾಡ್ತಿದ್ರು ಅವರು? ಅದಾದ ನಂತರ ಈತ ಬಂದಿದ್ದು, ಈ ಪುಣ್ಯಾತ್ಮ ವಿಜಯ್ ಬಂದಿದ್ದು 7:15 ಗಂಟೆ, 7:45ಕ್ಕೆ. ಅಷ್ಟೊತ್ತಿಗದಾಗಲೇ ನೋಡ್ರಿ, ಒಂದು ಆಹಾರ ಕೊಡ್ತೀನಿ ಅಂದಾಗ ಒಂದು ನಿಶ್ಚಿತ ಅವಧಿ ಇರುತ್ತೆ. 2 ಗಂಟೆಗೆ ನಾವು ಆಹಾರವನ್ನು ನಿಮಗೆಲ್ಲ ಕೊಡ್ತೀವಿ ಅಂದಾಗ 2 ಗಂಟೆಗೆ ಜನ ಸೇರಿರ್ತಾರೆ. ಆ 2 ಗಂಟೆಗೆ ಕೊಡೋದನ್ನು 7 ಗಂಟೆಗೆ ಕೊಟ್ಟರೆ ಹೆಂಗಿರ್ಬೋದು? ಆಹಾರಕ್ಕಾಗಿ ಜನ ನುಗ್ಗಲಾಗೋದಿಲ್ವೇ? ಅದರಲ್ಲೂ ಈತನೊಬ್ಬ ಸೆಲೆಬ್ರಿಟಿ. ಈ ಹಿಂದೆ ಹೈದರಾಬಾದ್ನಲ್ಲಿ ನಡೆದಂಥ ಘಟನೆಯೂ ಕೂಡ ಈತನಿಗೆ ಪಾಠ ಆಗಿಲ್ಲ ಅನ್ನೋದಾದರೆ, ಈತ ರಾಜಕಾರಣಿ ಅನ್ನೋದಕ್ಕಿಂತಲೂ ಕೂಡ ಈತನೊಬ್ಬ ಹೀರೋ. ನಮ್ಮ ಭಾರತದ ವೀಕ್ನೆಸ್ ಏನು ಅಂತ ಕೇಳಿದ್ರೆ, ದೇವರಿಗಿಂತಲೂ ದೊಡ್ಡ ಸ್ಥಾನಮಾನನ ಇಲ್ಲಿನ ಸೆಲೆಬ್ರಿಟಿಗಳಿಗೆ ನಾವು ಕೊಡ್ತೀವಿ. ಅದು ನಮ್ಮ ದರಿದ್ರ ದೌರ್ಬಲ್ಯ. ತಮಿಳುನಾಡಿನ ಈ ಮನುಷ್ಯರಿಗೆ ಹೇಳೋರು ಯಾರು? ನಮ್ಮವರಾದರೆ 1-2 ಸತಿ ಹೇಳಿದ್ರೆ ಹೂ ಕಣೋಣ ಬಿಡೋಣ ಅಂತ ಹೇಳ್ತಾರೆ. ಅಲ್ಲವರು ಪೋಂಗಡ ಅಂತಾರೆ ಹೇಳೋನಿಗೆ. ಈ ತರಹದ ಮನಸ್ಥಿತಿಯನ್ನು ಕಂಟ್ರೋಲಿಗೆ ತರಬೇಕಾಗಿದ್ದವರು ಯಾರು? ಈ ಪುಣ್ಯಾತ್ಮನೇ ಅಲ್ವಾ? ಟ್ವಿಟರಲ್ಲಿ ಮತ್ತೊಂದು ಟ್ವೀಟ್ ಹಾಕೋದಪ್ಪ, 7:45ಕ್ಕೆ ಬಂದು ಸೇರೋದು ಅಂಥೇಳಿ. ತನ್ನ ಅಭಿಮಾನಿಗಳಿಗೆ ಒಂದು ಶಾಂತಿಯಿಂದ ವರ್ತಿಸಿ. ವಾಲಂಟಿಯರ್ಗಳಿರಲಿಲ್ವಂತಲ್ಲಿ, ವಾಲಂಟಿಯರ್ ಇರಲಿಲ್ಲ. ಸೊ ಹೀಗೆಲ್ಲ ಇದ್ದಾಗ ಅಲ್ಲಿ ಒಂದು ಶಿಸ್ತುಬದ್ಧವಾದಂತಹ ಲೈನಿನ ವೈಜ್ಞಾನಿಕ ದಾರಿಗಳಿರಲಿಲ್ಲ. ಗಾಡಿಗಳು ನಿಲ್ಲಿಸೋದಕ್ಕೆ ಪಾರ್ಕಿಂಗ್ ಜಾಗಗಳಿರಲಿಲ್ಲ. ಜನ ಎಲ್ಲಿ ನಿಂತ್ಕೋಬೇಕು ಜನರಿಗೆ ಗೊತ್ತಿಲ್ಲ. ಜನ ಎಲ್ಲಿಂದ ಎದ್ದು ಬಂದರೂ ಅದೇ ಜಾಗ ನಿಂತ್ಕೊಳ್ಳೋದಕ್ಕೆ ಬೇರೆ ಯಾವ ಪರ್ಯಾಯ ಮಾರ್ಗಗಳಿರಲಿಲ್ಲ. ತಮಿಳುನಾಡಿನ ಕರೂರಿನ ಟ್ರಾಫಿಕ್ ರೂಲ್ಸ್ಗಳು ತಾರುಮಾರಾಗಿತ್ತು. ಅಲ್ಲಿನ ರಾಜಬೀದಿಗಳು ಜನರಿಂದ ಕೂಡಿತ್ತು. ಏನಾಗ್ತಾ ಇದೆ ಅನ್ನೋ ಅಷ್ಟರಲ್ಲಿ
ಏನಾಗ್ತಾ ಇದೆ ಅನ್ನೋ ಅಷ್ಟರಲ್ಲಿ ನೋಡ್ತಿದ್ದ ಹಾಗೆ ಜನ ಸಾಯ್ತಿದ್ರು, ಕೈ ಕಾಲಿಗೆ ಬಿದ್ದು. ಮಕ್ಕಳು, ವೃದ್ಧೆಯರು, ಸ್ತ್ರೀಯರು, ಹೆಣ್ಣು ಮಕ್ಕಳು, ಯುವಕರು ಯಾರು ಕೊಡ್ತಾರೆ? ಅವ್ರ ಪ್ರಾಣಕ್ಕೆ ಬೆಲೆನ ಯಾರು ಕೊಡೋದಕ್ಕೆ ಸಾಧ್ಯ? ಇವನು ಬರ್ತಾನ, ವಿಜಯ್ ಬರೋದಕ್ಕೆ ಸಾಧ್ಯನಾ? ಯಾರು ಬರೋದಿಲ್ಲ. ನಮ್ಮ ಕಣ್ಣಿಗೆ ಆ ಮನುಷ್ಯ ಕಾಣಬೇಕು ಅನ್ನೋ ಧಾವಂತ ಮನುಷ್ಯರಲ್ಲಿ ಇವತ್ತಲ್ಲ ನಾಳೆ ಅವನು ಮನೆ ಬಾಗಿಲಿಗೆ ಹೋದ್ರೆ 1-2 ಸತಿ 3ನೇ ಸತಿಗೆ ಹೋದ್ರೆ ಅವನೇ ಬರ್ತಾನೆ ಗೇಟ್ ಹತ್ರಕ್ಕೆ, ನೋಡ್ರಯ್ಯ ನನ್ನನ್ನು ಅಂತ. ಅಲ್ಲೇ ನೋಡಬೇಕು ಅನ್ನೋದೇನು? TVK ಎನ್ನುವಂತಹ ಪಕ್ಷ ತಮಿಳುನಾಡಿನ ಇತಿಹಾಸದಲ್ಲಿ ನಡೆಸಿದ ಅತಿ ದೊಡ್ಡ ಮನುಷ್ಯ ಮಕ್ಕಳ ವಧೆ ಅನ್ನೋ ಥರ ವ್ಯಾಖ್ಯಾನ ಆಯಿತು. ಇನ್ನಲ್ಲಿನ ಆಡಳಿತಾರೂಢ ಪಕ್ಷ ವೈದ್ಯ ಕೊಟ್ಟಿದ್ದು ಹಾಲೆ, ರೋಗಿ ಬಯಸಿದ್ದು ಹಾಲೆ ಅಂದಂಗೆ ಅದೊಂದು ಪೊಲಿಟಿಕಲ್ ಅಸ್ತ್ರವಾಯಿತು. ಅದಾದ ನಂತರ ನಡೆದಂತಹ ರಾಜಕೀಯ ಪ್ರಹಸನಗಳು ನಿಮಗೆ ಗೊತ್ತೇ ಇದೆ. ಈಗ ಬರ್ತಿರ್ತಕ್ಕಂಥ ಮಾಹಿತಿಯ ಪ್ರಕಾರ TVK ಪಕ್ಷದ ವಕ್ತಾರರೇ ಅಲ್ಲಿನ ವಿದ್ಯುತ್ ಘಟಕಕ್ಕೆ ಫೋನ್ ಮಾಡಿ ಪವರ್ ಕಟ್ ಮಾಡಬೇಕು ಅಂತ ಹೇಳ್ತಿದ್ರಂತೆ. ಹೀರೋಗೆ ತನ್ನ ಬೆಂಬಲಿಗರನ್ನ ಕೊಲ್ಲುವಂಥ ಉದ್ದೇಶ ಇರೋದಿಲ್ಲ, ಆ ಥರದ ಊಹಾಪೋಹಕ್ಕೆ ತಲೆ ಕೆಡಿಸ್ಕೋಬೇಡಿ ಅಂತ ಹೇಳಿ ಸಲಹೆ ಕೊಟ್ಟಿದ್ದಾನಂತೆ. ಇದು ತಮಿಳುನಾಡಿನ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.